ಸ್ನೇಹಿತರೆ, ಆತ್ಮೀಯರೇ, ಪ್ರತಿಯೊಂದು ದಿವಸ ನಾವು ಈ ಪಿರಮಿಡ್ ಪವಾಡ ಲಾಭಗಳ ಬಗ್ಗೆ ತಿಳ್ಕೊತಾ ಇದೀವಿ. ಇವತ್ತು ಅಂತ ಪವಾಡ ಒಂದು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಇದೇನಂತಂದ್ರೆ, ಒಂದು ಮದುವೆ ಆಗ್ತಾ ಇಲ್ಲ, ಮ್ಯಾರೇಜ್ ಆಗ್ತಾ ಇಲ್ಲ. ಆ ಮ್ಯಾರೇಜ್ ಅನ್ನೋದು ಈ ಪಿರಮಿಡ್ಗಳಿಂದ, ಪಿರಮಿಡ್ ಶಕ್ತಿಯಿಂದನೇ ಆಗಿದೆ. ಅಂದ್ರೆ ಅದು ಸಾಧಿಸಿದ್ದಾರೆ ಅಂತ ಒಂದು ಅದ್ಭುತವಾದ ಅನುಭವ ಇದು. ತಿಳ್ಕೊಳ ಒಬ್ರು ವ್ಯಕ್ತಿ ಏನಾಗ್ತಾ ಇತ್ತು, ಅವ್ರ ಮನೆಯಲ್ಲಿ ಅವ್ರ ಮಗಳಿತ್ತು. ಮ್ಯಾರೇಜ್ಗೆ ಸಮಯ ಆಯಿತು. ಬಟ್ ಆದರೆ ಎಷ್ಟೇ ಮಾಡಿದ್ರು ಗುಡ್ ಪ್ರಪೋಸಲ್ಸ್, ಒಳ್ಳೆ ಪ್ರಪೋಸಲ್ ಬರ್ತಾನೆ ಇಲ್ಲ. ಬಂದ್ರೂ ಏನು ಮಾಡ್ತಾರೆ ಅಂದರೆ ಬಂದಿರೋರೆಲ್ಲ ದುಡ್ಡು ಕೇಳ್ತಾರೆ ಜಾಸ್ತಿ. ಈ ಥರ ಆಗ್ತಾ ಇತ್ತು. ಆದರೆ ಇವ್ರ ಹತ್ರ ದುಡ್ಡು ಅನ್ನೋದು ಇಲ್ಲ ಕೊಡೋಕ್ಕೆ. ಅಷ್ಟು ಹಣಕಾಸು, ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ಲ. ಅವಾಗ ಏನಾಗ್ತಾ ಇತ್ತು ಅಂದರೆ, ಯಾರೋ ಒಬ್ಬರು ಈ ಥರ ಪಿರಮಿಡ್ ಪಿರಮಿಡ್ ಶಕ್ತಿ ಬಗ್ಗೆ, ಪಿರಮಿಡ್ ವಾಸ್ತು ಇವ್ರಿಗೆ ಒಂದ್ಸರಿ ಹೋಗಿ ಅವ್ರು ಭೇಟಿ ನೀಡಿದರು. ಅವಾಗ ಅವ್ರು ಹೇಳಿದರು, ಸ್ವಲ್ಪ ಪಿರಮಿಡ್ಗಳು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಒಂದು ಮ್ಯಾರೇಜ್ ಪಿರಮಿಡ್ ಅಂತ ಇದೆ. ಈ ಡಾಕ್ಟರ್ ಜಿತಿನ್ ಭಟ್ ಅವರು ಮಾಡುವಂತ ಮ್ಯಾರೇಜ್ ಪಿರಮಿಡ್ ಅಂತ ಅದೊಂದು. ಮತ್ತೆ ಇನ್ನು ಬೇರೆ ಬೇರೆ ಪಿರಮಿಡ್ಸ್ನು ಅವರು ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರು. ಇನ್ನೊಂದು ಏನಿದೆ ಅಂದ್ರೆ, ಅವರು ನೀವು ಈ ದುಡ್ಡಿದ ವಿಚಾರ, ಈ ಮದುವೆಗೆ ದುಡ್ಡು ಕೊಡ್ಲೇಬೇಕು, ನೀಡಲೇಬೇಕು ಅಂತ ಆ ವಿಚಾರ ಫಸ್ಟ್ ನೀವು ಮರಿಬೇಕು ಅಂತ ಅವರು ಹೇಳಿದ್ರು ಆ ಪಿರಮಿಡ್ ಕೊಡುವಾಗನೇ. ಆ ರೀತಿಯಲ್ಲಿ ಇವರು ಸಹ ಅವರು ಏನ್ ಹೇಳಿದ್ರು ಅವ್ರು ಪಾಲನೆ ಮಾಡಿದ್ರು. ಒಂದು 21 ದಿವಸ ಕಾಲ ಅವ್ರು ಕಾಯ್ದರು ಅಷ್ಟೇ. ಒಂದು ಒಳ್ಳೆ ಪ್ರಪೋಸಲ್ ಬಂತು. ಒಳ್ಳೆ ಪ್ರಪೋಸಲ್, ವೆಲ್ ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂತು. ಅವರು ಕೆನಡಾದಲ್ಲಿ ಇತ್ತು. ಆ ಕೆನಡಾದಲ್ಲಿ ಒಳ್ಳೆ ಜಾಬ್ ಮಾಡ್ತಾ ಇರೋಂಥ ಒಂದು ಎಜುಕೇಟೆಡ್ ಫ್ಯಾಮಿಲಿಯಿಂದ ಒಂದು ಒಳ್ಳೆ ಮದುವೆ ಪ್ರಪೋಸಲ್ ಬಂತು. ಸೊ ಅವರು ಅಷ್ಟೇ, ಆ ವ್ಯಕ್ತಿ ಕೆನಡಾದಿಂದ ಬಂದಿರೋಂಥ, ನೋಡಿ ಹೆಂಗ್ ಮ್ಯಾಚ್ ಆಗ್ತದೋ ಈ ಪಿರಮಿಡ್ ಅನ್ನೋದು. ಪಿರಮಿಡ್ ಪವಾಡ ಶಕ್ತಿ ಇವೆಲ್ಲ ಏನಂದ್ರೆ, ಒಳ್ಳೆ ವೈಬ್ರೇಷನ್ಸ್ ಆ ಪಿರಮಿಡ್ ಇಂದ ಬರೋದಕ್ಕೆ. ಪಿರಮಿಡ್ ಇಂದ ಬರೋಂಥ ಅದ್ಭುತ ಶಕ್ತಿ ಏನ್ ಮಾಡಿತ್ತು ಅಂದ್ರೆ, ಎಲ್ಲೋ ಅವ್ರು ಕೆನಡಾದವರು, ಇವರು ಇವರಿರೋದು ಸೂರತ್ ಅಲ್ಲಿ ಬಹುಶಃ. ಸೊ ಯಾವ ರೀತಿಯಲ್ಲಿ ಕನೆಕ್ಟ್ ಆಯ್ತು ಅವ್ರಿಗೂ, ಆ ಮದುವೆ ಬಂದಿರುವಂತ ಆ ವ್ಯಕ್ತಿಗೆ, ಆ ಹುಡುಗನು ಅಷ್ಟೇ. ಯಾವುದೋ ಸಿಂಪಲ್ ಸೆರೆಮನಿ ಬೇಕು, ಒಂದು ಟೆಂಪಲ್ ನಾನು ಸೆರೆಮನಿ ಮಾಡ್ಕೊತೀನಿ ಅಷ್ಟೇ, ದೊಡ್ಡದಾಗಿ ನಾನು ಮಾಡೋದಿಲ್ಲ, ನನಗೆ ದುಡ್ಡೇ ಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ರು. ಇವರು ದುಡ್ಡು ಕೊಡೋಕೆ ರೆಡಿ ಇಲ್ಲ. ಅವರು ದುಡ್ಡು ಖರ್ಚು ಮಾಡೋದು ಬೇಕಾಗಿಲ್ಲ, ನನಗೊಂದು ಸಿಂಪಲ್ ಆಗಿ ಒಂದು ಸೆರೆಮನಿ ಮಾಡ್ಬೇಕಂದ್ರೆ ಟೆಂಪಲ್ ಅಲ್ಲಿ ಮಾಡ್ಕೊಡಿ ಮ್ಯಾರೇಜ್ ಅಂತ ಅವರೇ ಕೇಳಕ್ ಬಂದ್ರು. ಅವಾಗ ನೋಡಿ, ಅದ್ಭುತ ರೀತಿಯಲ್ಲಿ ಮ್ಯಾರೇಜ್ ಆಯ್ತು, ಮದುವೆ ಆಯ್ತು. ಆ ಹುಡುಗಿ ಅದ್ಭುತ ರೀತಿಯಲ್ಲಿ ಕೆನಡಾದಲ್ಲಿ ಹೋಗಿ ಸೆಟ್ಲ್ ಆಯ್ತು. ಫ್ಯಾಮಿಲಿನು ಸೊ ಉನ್ನತ ಫ್ಯಾಮಿಲಿಗೆ ಹೋಯ್ತು. ಅವರ ಜೀವನವನ್ನು ತುಂಬಾ ಆನಂದವಾಗಿ ಅವರು ಸಾಗಕ್ಕೆ ಅವ್ರಿಗೆ ಅವಕಾಶ ಸಿಕ್ತು. ಈ ರೀತಿಯಲ್ಲಿ ಪಿರಮಿಡ್ ಎಲ್ಲೆಲ್ಲಿ ಏನು ಕನೆಕ್ಟ್ ಮಾಡತ್ತ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ, ಇದು ಪವಾಡದೇ ಅಂತ ಅನ್ಕೋಬೇಕು, ಪವಾಡದೇ ಅಂತ ತಿಳ್ಕೊಬೇಕು ನಾವು. ಇದು ಅದ್ಭುತ ಪವಾಡ ವಿಷಯಗಳು ಈ ಪಿರಮಿಡ್ ಶಕ್ತಿಯಿಂದ ಆಗ್ತದಂತ ತಿಳ್ಕೊಳಕ್ಕೆ ಈ ಒಂದು ಉದಾಹರಣೆ ನಮಗೆ ತುಂಬಾ ಅನುಕೂಲವಾಗುತ್ತೆ, ಅನ್ವಯಿಸ್ಕೋಬಹುದು ಸ್ನೇಹಿತರೆ. ಸೊ ಇದು ಇವತ್ತಿನ ಪಿರಮಿಡ್ ಪವಾಡದ ಒಂದು ಲಾಭದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಥ್ಯಾಂಕ್ ಯು, ಧನ್ಯವಾದಗಳು.